ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋದು ಅನ್ಕೋತೀನಿ. ಸೊ ತುಂಬ ಗ್ಯಾಪ್ ಬಿಟ್ಟು ಬ್ಲಾಗ್ ಬರ್ತಿದೆ. ಸೊ ಏನಪ್ಪ ಅಂದರೆ ನಾನು ಮುಂಬೈದಲ್ಲಿ ಇದ್ದೀವಿ ಪ್ರೆಸೆಂಟು. ನಿನ್ನೆನೇ ಬಂದೇ ಇರ್ತೀವಿ. ಸೊ ಟ್ರೈನಲ್ಲಿ ಪ್ರಾಪರಾಗಿ ಬ್ಲಾಗ್ ಬೇಕಾಗಲಿಲ್ಲ. ಸೊ ಎಲ್ಲಿದ್ದೀನಪ್ಪ ಅಂದರೆ ಮಾಲಿಗೆ ಬಂದಿದ್ದೀನಿ. ಇನ್ನು ಹೊರಗಡೆ ಸುತ್ತಾಡೋಕೆ ಬಂದಿದ್ದೀನಿ. ಇವಾಗ ಜಸ್ಟು ಹೊರಗಡೆ ಬಂದಿದ್ದೀನಿ. ಸೊ ಇದು ಅವ್ನ ಫ್ರೆಂಡು. ವಯಸ್ಸು ಇಲ್ಲಿ ರೋಡಲ್ಲಿ ಹೋಗುವಾಗಿದ್ದು ಏನೋ ಸಿಕ್ತಿದ್ದು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಗಾಯ್ಸ್ ಅದ್ರ ಹೆಸರೇ ಗೊತ್ತಿಲ್ಲ, ಏನು ತಿನ್ನತ್ತೆ ಅದು ನನಗೆ ಗೊತ್ತೇ ಇಲ್ಲ. ಸೊ ಚೆನ್ನಾಗಿದೆ ಟೇಸ್ಟ್ ಅದು. ಅದ್ರದ್ದು ಕಂಟೆಂಟ್ ಹೆಂಗಿರುತ್ತಪ್ಪ ಅಂದರೆ ಸ್ವಲ್ಪ ಜಲ್ಲಿ ಇರುತ್ತೆ. ಮದುವೆ ಎಲ್ಲ ಕೊಟ್ಟಿರ್ತಾರೆ ಅದು. ಇವಾಗ ಓಡ್ ಬಂದು ನಾವು ಅಂಗಡಿಯಲ್ಲಿ ನಿಂತಿದ್ದೀವಿ ಇವಾಗ. ನೋಡಿ ಮುಂಬೈದಲ್ಲಿ ಮಳೆ ಬಂದು ಫುಲ್ ರೋಡ್ ನೋಡಿ ಹೆಂಗಾಗಿದೆ. ನಡೆಯೋಕ್ಕೂ ಆಗ್ತಿಲ್ಲ. ಪ್ಯಾಂಟ್ ನೋಡಿ ಗಲೀಜಾಗಿದೆ. ಗೈಸ್ ಸುಮ್ಮನೆ ಹಂಗೆ ಹೊರಗಡೆ ಸುತ್ತಾಡೋಕೆ ಬಂದಿದ್ದೀವಿ. ಸೊ ಮಳೆ ಬಂತ ಅಂತ ಈಗ ಮತ್ತೆ ಮನೆಗೆ ಹೋಗ್ತಿದ್ವಿ. ನಮ್ಮೇರ ಸೊಸೈಟಿದು ಗಣೇಶಲ್ಲಿ ಇದೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಹೀಗೆ ಸುಮ್ಮನೆ ಸುತ್ತಾಡ್ತಿದ್ದೀವಿ. ಸೊ ನಿಮ್ಮ ಗಣೇಶ ತೋರಿಸ್ತೀನಿ ಆಮೇಲೆ. ಇವಾಗ ಕ್ಲೋಸ್ ಆಗಿದೆ ನೋಡಿ. ಗೈಸ್ ಇವಾಗ ಇದು ಸುಮ್ಮನೆ ನಿಂತಿದ್ದಾನೆ ನೋಡಿ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಫುಲ್ ಪ್ರಾಪರ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರೋದು ಇಲ್ಲಿ. ನಮ್ಮ ಸೊಸೈಟಿ ಆ ಸೈಡ್ ಇದೆ. ಜಸ್ಟ್ ಇವಾಗ ಇನ್ನೊಬ್ಬ ಫ್ರೆಂಡ್ ಇದೆಲ್ಲ ಅವ್ನ ಮನೆ ಕಳಿಸ್ಬಿಟ್ಟು ಇವಾಗ ನಾವು ಹೋಗ್ತಿದ್ದೀವಿ. ಇವಾಗ ಹೋಟ್ಲು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಗೈಸ್ ಈ ಬ್ಲಾಗಲ್ಲಿ ಏನೇನೋ ಮಾತಾಡ್ತಿದ್ದೀವಿ ಗೈಸ್. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಕಂಟೆಂಟೇ ಸರಿ ಇಲ್ಲ ಗೈಸ್. ಐ ಥಿಂಕ್ ಇದು ಫನ್ನಿ ಬ್ಲಾಗ್ ಆಗಿರ್ಬೋದು ಅನ್ಸುತ್ತೆ. ಸೊ ಈಗ ನಾನು ಇಲ್ಲಿ ಒಬ್ಬನೇ ನಿಂತಿದ್ದೀನಿ. ಸೊ ನಮ್ಮ ಜೊತೆ ಇಬ್ಬರು ಇದ್ದೀರಲ್ಲ, ಒಬ್ಬನ ಬಿಡೋಕೆ ಹೋಗಿದ್ದಾರೆ ಅಂತ ಕಸನು. ಇನ್ನೂ ಬಂದೇ ಇಲ್ಲ ಅವನೀಗ. ಸೊ ನಾನು ಇಲ್ಲಿ ಒಬ್ಬನೇ ನಿಂತಿದ್ದೀನಿ. ಸೊ ನನ್ನ ಮೇಲೆ ನೋಡಿ ಗೈಸ್ ದೊಡ್ಡ ಬಿಲ್ಡಿಂಗ್. ಗೈಸ್ ನಾನು ಟ್ರೈನಲ್ಲಿ ಬಂದಿದ್ದಕ್ಕೆ ಕುತ್ಕೊಂಡು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದು. 24 hours ಜರ್ನಿ ಇತ್ತು. ಫುಲ್ ಟಯರ್ಡ್ ಆಗ್ಬಿಟ್ಟು ನೋಡಿ ಆದರೂ ಬಂದು ತಿರುಗಾಡ್ತಿದೆ. ಇಲ್ಲಿ ಬೇರೆ ಫುಲ್ ಮಳೆ ಹೊಡಿತಿದೆ. ಟ್ರೈನಲ್ಲಂತೂ ಕುಂತೋಗೊಂದು ಸಾಕಾಗ್ಬಿಡ್ತು. ಸೊ ಒಬ್ಬನೇ ಟ್ರಾವೆಲ್ ಮಾಡ್ತೀನಲ್ಲ, ಸೊ ಬ್ಲಾಗ್ ಮಾಡೋಕ್ಕೂ ಸರಿಯಾಗಿ ಆಗಿಲ್ಲ ನನ್ನ ಡೈಲಿ. ಸೊ ಸುಮ್ಮನೆ ಮಲ್ಕೊಂಬಿಟ್ಟು ಒಬ್ಬನೇ ಅಷ್ಟೇ, ಏನು ಮಾಡೋಕ್ಕಾಗಿಲ್ಲ. ಗೈಸ್ ಈ ಫುಲ್ ಬ್ಲಾಗ್ ನೋಡ್ತಿರ್ಬೇಕು. ಫೋನ್ ತಳಗಡೆ ಇಟ್ಕೊಂಡು ನಾನು ಬ್ಲಾಗ್ ಮಾಡ್ತೀನಿ. ಯಾಕಂದರೆ ಇದು ಮುಂಬೈ ಗೈಸ್, ಹುಷಾರಾಗಿರ್ಬೇಕು. ಫೋನ್ ಹೋಯ್ತು ಅಂದರೆ ಬ್ಲಾಗ್ ಇಲ್ಲ, ಯಾವುದೂ ಇಲ್ಲ ಗೈಸ್. ಸೊ ಹಂಗೆ ಇಟ್ಕೊಂಡಿದ್ದೀರಪ್ಪ, ಸಡನ್ನಾಗಿ ಕ್ರ್ಯಾಚ್ ಮಾಡಿಬಿಡ್ತಾರೆ ಬ್ಲಾಗ್. ಸಾರಿ ಫೋನ್ನ. ಅವ್ನು ಬರೋಕ್ಕಿನ್ನ ಸ್ವಲ್ಪ ಲೇಟ್ ಆಗುತ್ತಂತೆ. ಸೊ ಅವ್ನು ಹೋಗ್ತೀರಾ ನಮ್ಮ ಮತ್ತೆ ಅಂತ. ಗೈಸ್ ಫುಲ್ ಟ್ರಾಫಿಕ್ ನೋಡ್ತೀರಿ. ಹುಷಾರಾಗಿರ್ಬೇಕಿಲ್ಲ ಮಾಡಿದ್ರು. ಬನ್ನಿ ತೋರಿಸ್ತೀನಿ ಇವಾಗ. ಗೈಸ್ ನೋಡಿ ಇವಾಗ ತೋರಿಸ್ತೀನಿ. ಗೈಸ್ ಬೇಸಿಕ್ಲಿ ಅದು ನಮ್ಮ ಸೊಸೈಟಿಯಲ್ಲಿ ಕುಂದ್ರಿಸಿದ್ದು. ಅದು 3 ಗ್ರೂಪ್ ಸೇರಿಸಿ ಆ ಗಣೇಶನ ಕುಂದ್ರಿಸೋದು. ಸೊ ಆ ಗ್ರೂಪಲ್ಲಿ ನಾವು ಒಬ್ರು ಇದ್ದೀವಿ. ಫೈನಲಿ ಇವಾಗ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀವಿ. 150 ಒಂದಾ ಫುಲ್ಲು ಜಾಸ್ತಿ ಬರ್ತದೆ. 1/2 ಮಾಡ್ಬೋದು. ಹಾಂ 150 ರೇಟಿಗೆ ಬಿಡೋಲ್ಲ ಅಪ್ಪಿಂದ.
ಫೈನಲ್ ತಿಂದಾಯ್ತು ಈಗ. ಫೈನಲಿ ಊಟ ಮಾಡ್ಕೊಂಡು ಈಗ ಮಂಟಪದಲ್ಲಿ ಕುಂತ್ಕೋತೀನಿ. ಡೆಕೋರೇಷನ್ ಕೂಡ ಚೆನ್ನಾಗಿದೆ ಗೈಸ್. ಪೂಜೆ ಆಯಿತು ಗಣೇಶದೀಗ. ಸೊ ಇನ್ನೊಂದು ಗಣೇಶ ನೋಡೋಕೆ ಹೋಗ್ತಿದ್ವಿ. ಇದೇ ಪಕ್ಕ ಸೊಸೈಟಿಯಲ್ಲಿದೆ. ಅದನ್ನ ನೋಡ್ಕೊಂಡು ಸೀದಾ ಮನೆಗೆ ಹೋಗೋಣ. ಅದು ಗಣೇಶ ನೋಡೋಕೆ ಹೋಗ್ತಿದ್ವಿ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಹಿಂಗೆ ನೋಡ್ಕೊಂಡೀಗ ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ಎಂಟ್ರೆನ್ಸ್ ಇದು. ಇನ್ನು ಹಂಗೆ ಮುಂದೆ ಹೋಗ್ತಾ ಇರ್ಬೇಕು. ಬನ್ನಿ ಹೋಗೋಣ. ಗೈಸ್ ಫೈನಲಿ ಅಷ್ಟು ದೂರದಿಂದ ನಡ್ಕೊಂಬಂದೀಗ ರೀಚ್ ಆಗಿದ್ದೀವಿ. ಅಲ್ಲಿ ಮುಂದೆ ಇದೆ ನೋಡಿ. ಈಗ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ನೋಡಿ. ಫುಲ್ ಖಾಲಿದೆ ರೋಡು. ಸೀದಾ ಹೋಗ್ತಿದ್ದೀವಿ. ಅಲ್ಲಿ ಮಳೆ ಬೇರೆ ಬರ್ತಿದೆ. ಗೈಸ್ ಐ ಆಮ್ ಲಿಟ್ರಲಿ ವೆರಿ ಎಕ್ಸೈಟೆಡ್ ಟು ಸಿ ದಟ್ ಗಣೇಶ. ಸಿ ಗೈಸ್ ತುಂಬ ದೊಡ್ಡದಾಗಿದೆ ಗಣೇಶ. ಅದು ಇಲ್ಲಿ ಗಣೇಶ ಹತ್ರ ಬಂದಿದ್ದೀನಿ ನೋಡಿ. ಎಷ್ಟು ದೊಡ್ಡದಿದೆ. 30 ಫೀಟ್ ಏನಿದೆ ಗಣೇಶ. ಅದು 30 ಫೀಟ್ ಇಲ್ಲ, 20 ಫೀಟ್. 20 ಫೀಟ್ ಅಂತ ಗಣೇಶ. ಅದು ಸಖತ್ ದೊಡ್ಡದಾಗಿದೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಟ್ರಯಲ್ ಅಷ್ಟೇ, ಇಲ್ಲ ಇದಕ್ಕಿಂತ ದೊಡ್ಡ ಗಣೇಶಗಳು ಇರುತ್ತೆ ಅಲ್ಲಿ. ಸೊ ಇದೇ ನೋಡಿ ಎಷ್ಟು ದೊಡ್ಡದಾಗಿದೆ ಗೈಸ್. ಆ ಗಣೇಶ ನೋಡೈತಿ. ಈಗ ಇಲ್ಲೊಂದು ಗಣೇಶ ಇದೆ, ನೋಡೋಣ. ರೀ ತೋರಿಸ್ತೀನಿ ನಿಮಗೆ. ನೋಡಿ ಇನ್ನೂ ತುಂಬ ದೊಡ್ಡದಾಗಿದೆ ಗೈಸ್. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ನಾನು ಇಲ್ಲಿದ್ದೀನಿ ನೋಡಿ. ಫುಲ್ ದೊಡ್ಡದಾಗಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ ನಿಮಗೆ. ಫೈನಲಿ ಗಣೇಶ ನೋಡ್ಕೊಂಡಿದ್ದ ಮನೆಗೆ ಹೋಗ್ತಿದ್ದೀವಿ. ಸೊ ಇವಾಗ ಒಂದು ಫ್ಯಾಕ್ಟ್ರಿ ಬಂದಿದ್ದೀವಿ ನೋಡಿ. ಗಣೇಶ ಎಲ್ಲ ರೆಡಿ ಆಗೋದು. ಪೇಂಟಿಂಗ್ ಆಗ್ತಿದೆ ಗಣೇಶ. ತೋರಿಸ್ತಿದ್ರು ಗೈಸ್. ಇಲ್ಲೊಂದಿದೆ ಗಣೇಶ ನೋಡಿ. ಸೊ ಚಿಕ್ಕ ಗಣೇಶನ ಇಲ್ಲಿ ಮಾಡ್ತಿರೋದು ಗೈಸ್. ಫೈನಲಿ ಎಲ್ಲ ಸುತ್ತಾಡ್ಕೊಂಡೀಗ ಸೊಸೈಟಿಗೆ ಎಂಟ್ರಿ ಆಗಿದ್ದೀವಿ. ಸೀದಾ ಮನೆಗೆ ಹೋಗಿ ಒಂದ್ಸಲ ಊಟ ಮಾಡಿದ್ರೆ ಮಾಡ್ತೀನಿ. ಈಗ ಅಂದರೆ ಊಟ ಮಾಡ್ಬಿಟ್ಟು ಸೊ ಗೈಸ್ ಈ ಬ್ಲಾಗ್ನ ಇಲ್ಲೇ ನಿಲ್ಲಿಸ್ತೀನಿ. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಊಟ ಕೂಡ ಮಾಡಲ್ಲ ನಾನು, ಅಲ್ಲೇ ತಿನ್ನಲ್ಲ. ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್. Que अच्छा लगा है señorita